ಶಾಪ ತಟ್ಟದೇ ಇರತ್ತಾ? ಇದೀಗ ಭಾರತೀಯರ ಕಣ್ಣೀರು ಹಾಕಿಸಿದವನ ಕುಟುಂಬವೇ ಕಲಾಸಾಗಿ ಹೋಗಿದೆ. ಯಾಕಂದ್ರೆ ಒಂದಲ್ಲ ಒಂದು ದಿನ ಇಂತಹ ಕೃತ್ಯವನ್ನ ಮಾಡಿದವರಿಗೆ ಖಂಡಿತ ತಕ್ಕ ಶಾಸ್ತಿ ಆಗ್ಲೇಬೇಕು. ಅದು ಈಗ ಆಗಿದೆ. ಯಾವಾಗ? 22ನೇ ತಾರೀಕಿಂದ 6 ತಾರೀಕಿನೊಳಗೆ ಕೇವಲ 15 ದಿನದ ಅಂತರದಲ್ಲಿ 15 ದಿನಗಳಲ್ಲಿ ತಕ್ಕ ಶಾಸ್ತಿಯನ್ನ ಮಾಡಿದೆ ಭಾರತ. ಈಗ ಮುಗ್ಧ ಕುಟುಂಬಸ್ಥರ ಕಣ್ಣೀರು ಹಾಕಿಸಿದವನ ಕುಟುಂಬವೇ ಸರ್ವನಾಶ ಆಗಿದೆ. ಈಗಾಗಲೇ ಜೆಎಂ ಮುಖ್ಯಸ್ಥ ಜೈಷ್ ಎ ಮೊಹಮ್ಮದ್ ಈಗಾಗಲೇ ಇದು ಮುಖ್ಯಸ್ಥ ಇದ್ದಾನಲ್ಲ ಮಸೂದ್ ಅಜರ್ ಕುಟುಂಬ ಮಠಾಶ ಆಗಿದೆ. ಈ ಉಗ್ರ ಮಸೂದ್ ಅಜರ್ ಕುಟುಂಬದಲ್ಲಿ 10 ರಿಂದ 14 ಜನ ಸಾವನ್ನಪ್ಪಿದ್ದಾರೆ. ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ 10 ಮಂದಿ. ಯಾರ್ಯಾರು ಅಂತ ನಾವು ಗಮನಿಸಿದ್ರೆ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ. ಈಗ ಕಣ್ಣೀರು ಹಾಕ್ತಾ ಇದ್ದಾನೆ ಮಸೂದ್ ಅಜರ್. ನನ್ನ ಕುಟುಂಬ ಹೋಯ್ತು, ನಾನು ಸಾಯ್ಬೇಕಾಗಿತ್ತು ಅಂತ ಹೇಳಿ. ಈಗಲೂ ಕೂಡ ಅವಕಾಶ ಇದೆ, ಸಾಯಬಹುದು. ಯಾಕಂದ್ರೆ ಆತ ಏನು ಬದುಕಿ ಮಾಡಬೇಕಾಗಿರುವಂತಹ ಗನಂಧಾರಿ ಕೆಲಸ ಇಲ್ಲ, ಸಾಯಿಸೋದಲ್ವಾ ಜನರನ್ನ, ಅಮಾಯಕರ ಜನರ ಪ್ರಾಣವನ್ನ ಅವನು ತೆಗೆಯೋದಲ್ವಾ. ಸೊ ಅವನ ಕುಟುಂಬ ಈಗ ನಾಶ ಆಗಿದೆ. ಈಗ ಅವ್ರಿಗೆ ಅರ್ಥ ಆಗುತ್ತೆ ಇಲ್ವೇನೆ, ಯಾಕಂದ್ರೆ ಅವರೆಲ್ಲರೂ ಕೂಡ ಬಿಟ್ಟು ಇಂತಹ ಉಗ್ರಗಾಮಿಗಳು ಎಲ್ಲವನ್ನ ಬಿಟ್ಟೇ ಇಂತಹ ವಿಚಾರಗಳಿಗೆ ಬಂದಿರ್ತಾರೆ. ಅದರಲ್ಲೂ ಕೂಡ ಜಿಹಾದಿ ಹೆಸರಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಮಸೂದ್ ಅಜರ್ ಮಗಳು ಮತ್ತು ಅಳಿಯನನ್ನ ಕಳ್ಕೊಂಡಿದ್ದಾನೆ. ಆತನ ಮಾವ ಕೂಡ ಸತ್ತೋಗಿದ್ದಾನೆ. ಬಹವಲ್ಪುರದ ಮರ್ಕಜ್ ಸುಬಾನ್ ಅಲ್ಲಾ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣದ ಮೇಲೆ ದಾಳಿಯನ್ನ ನಡೆಸಲಾಗಿದ್ದಂತಹ ಸಂದರ್ಭದಲ್ಲಿ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಮಸೂದ್ ಅಜರ್ ಕುಟುಂಬದವರ ಸಾವಾಗಿದೆ. ಇದೀಗ ಆತ ಅದನ್ನ ಕಂಡು ಕಣ್ಣೀರು ಹಾಕ್ತಾ ಇದ್ದಾನೆ. ಈ ಉಗ್ರ ಇವರಿಗೂ ಕಣ್ಣೀರು ಬರುತ್ತಾ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬೇರೆಯವರ ಕಣ್ಣೀರನ್ನ ನೋಡಿ ಖುಷಿ ಪಡ್ತಾ ಇದ್ದಂಥವ್ರು ಇವರು, ಬೇರೆಯವರು ಸಾಯ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಂಥವ್ರಿಗೆ ಇದೀಗ ತಮ್ಮವರನ್ನ ಕಳ್ಕೊಂಡ ನೋವು ಗೊತ್ತಾಗಬೇಕು. ಅದರೊಳಗೆ ಎಷ್ಟು ಗೊತ್ತಾಗತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆಯಾಗಿದೆ. ಪ್ರತೀಕಾರಕ್ಕೆ ಪ್ರತೀಕಾರ. ಖಂಡಿತವಾಗ್ಲೂ ಇಂತಹ ಸಂದರ್ಭದಲ್ಲಿ ಇವರು ಯಾರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ಭಾರತ ತೋರಿಸಿದೆ. ನೋಡಿ, ನಮ್ಮವರನ್ನ ನಾವು ಕಳ್ಕೊಂಡಿದ್ದೀವಿ, ನಮ್ಮ ಮನೆಯವರನ್ನು ನಾವು ಕಳ್ಕೊಂಡಿದ್ದೀವಿ, ಅದಕ್ಕೆ ಪ್ರತೀಕಾರ ಆಗ್ಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನ ಮನದಾಳದ ಆಸೆಯಾಗಿತ್ತು. ಅದು 15 ದಿನದ ಅಂತರದಲ್ಲೇ ನಡೆದಿದೆ. ಪಹಲ್ಗಾಮ್ ದಾಳಿಯಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಕುಟುಂಬದಲ್ಲಿ ಕೂಡ ಆಕ್ರೋಶ ಇತ್ತು. ಯಾಕಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ತಮ್ಮವರನ್ನ ಕಳೆದುಕೊಂಡಂತಹ ನೋವು ಇನ್ನೂ ಕೂಡ ಅವರ ಕುಟುಂಬದಲ್ಲಿದೆ. ಆಪರೇಷನ್ ಸಿಂಧೂರ ನಡೆದಿದೆ. ಇದೀಗ ಭರತ್ ಭೂಷಣ್ ಕುಟುಂಬಸ್ಥರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಭರತ್ ಭೂಷಣ್ ಅವರ ತಂದೆ ಚನ್ನವೀರಪ್ಪನವರು ಈಗ ನಮ್ಮ ಜೊತೆ ಇದ್ರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಕೂಗಿದಾಗಿತ್ತು ಸರ್, ಪ್ರತೀಕಾರ ಯಾವಾಗ, ಪಾಕಿಸ್ತಾನದ ಉಗ್ರನ್ನ ಸದೆ ಬಡಿಯುವಂಥದ್ದು ಯಾವಾಗ ಅಂತೇಳಿ. ಏನ್ ಹೇಳ್ತೀರಾ ಮೊದಲನೇ ಪ್ರತಿಕ್ರಿಯೆ ಸರ್? ಹೌದೌದು, ಅದು ಇತ್ತು. ಮೋದಿಯವ್ರಿಗೂ ಮನಸ್ಸಿನಲ್ಲಿತ್ತು, ನಮಗೂ ಮನಸ್ಸಿನಲ್ಲಿತ್ತು. ಏನಪ್ಪ, ನಮ್ಮ ನೆಲದಲ್ಲಿ ನಮಗೆ ರಕ್ಷಣೆ ಇಲ್ದಂಗೆ ಐತೆ, ನಮ್ಮ ಮಕ್ಕಳು ನೆಮ್ಮದಿಯಿಂದ ಎಲ್ಲ ಕಡೆ ಹೋಗಿ ನೋಡ್ಕೊಂಬರೋ ಅದೃಷ್ಟ ಇಲ್ಲವೇ ಅನ್ನೋ ನೋವು ನಮ್ಮಲ್ಲಿತ್ತು. ಆದರೆ ಈಗ ಈ ದಾಳಿ ಆದ ನಂತರ ನಮಗೂ ಸ್ವಲ್ಪ ಸಮಾಧಾನ ಆಗಿದೆ. ನಿಮಗೆ ಏನು ಅನ್ಸುತ್ತೆ ಸರ್, ಅವ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿಮ್ಮ ಕಿವಿಗೆ ಬಿದ್ದಾಗ ಏನಾಯ್ತು, ಏನು ಅನಿಸ್ತು ಸರ್ ನಿಮ್ಗೆ? ಅದೇ ಸರ್ಕಾರ ಒಳ್ಳೆ ಕ್ರಮ ತಗೊಂಡಿದೆ. ಟೆರರಿಸ್ಟ್ಗಳನ್ನ ಸಾಯಿಸಿದ್ದಾರೆ ಅಂದಿದ್ದು ಒಳ್ಳೆ ಸುದ್ದಿ ಆಯಿತು. ಯಾಕೆಂದರೆ ಮುಂದೆ ನಮ್ಮಲ್ಲಿ ಬಂದು ಅಟ್ಯಾಕ್ ಮಾಡುವ ಒಂದು ಅವಕಾಶ ಕಮ್ಮಿ ಆಯಿತು. ಆಮೇಲೆ ಇನ್ನೂ ತಪ್ಪಿಸ್ಕೊಂಡಿದ್ದಾರೆ, ಕೆಲವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಗುಳುಗಳು ಅವ್ರನ್ನ ಹೊಡಿಬೇಕು, ಈಗ ಅವ್ರನ್ನ ಹೊಡೆದು ಸಾಯಿಸಬೇಕು. ಆವಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ರಾತ್ರಿ ನಡೆದ ಏರ್ ಸ್ಟ್ರೈಕ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸರ್. ಏನಕ್ಕೆ ಈ ಒಂದು ಹೆಸರಿಟ್ರು ಅಂತಂದ್ರೆ, ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿರುವಂತವ್ರನ್ನ ನಾವು ನಿರ್ನಾಮ ಮಾಡಬೇಕು ಅಂತೇಳಿ ಹೆಸರಿಟ್ಟಿ. ಆ ಹೆಸರು ಕೇಳಿದಾಗ ಏನ್ ಅನ್ಸುತ್ತೆ ಸರ್? ತುಂಬ ಸಂತೋಷ ಆಯಿತು. ಅವರ ಹೆಸರು ಸರಿಯಾಗೇ ಇದೆ. ಯಾಕೆಂದರೆ ಉಗ್ರರನ್ನ ಸಾಯಿಸಬೇಕು ಅನ್ನೋದು ಒಂದೇ ಉದ್ದೇಶ. ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಸಿಂಧೂರ್ ಅಂತ ಇಟ್ಟಿದ್ದಾರೆ. ಒಳ್ಳೆಯ ಹೆಸರು ಸರ್. ಇನ್ನೊಂದು ವಿಚಾರ ಸರ್, ನಿಮ್ಮ ಮಗ ಹೇಳ್ತಾ ಇದ್ರು ಸರ್, ಭರತ್ ಭೂಷಣ್ ಅವರು ಟ್ರಿಪ್ ಹೋಗ್ಬೇಕನ್ನ ಮುಂಚಿತವಾಗಿ ನಿಮ್ಮ ಪತ್ನಿಯವರು ಬೇಡ ಹೋಗುವಂಥದ್ದು, ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳಿದ್ದಾರೆ, ದಯವಿಟ್ಟು ಈ ಒಂದು ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊ ಅಂತಂದಿದ್ರು. ಅವಾಗ ಭರತ್ ಭೂಷಣ್ ಅವರು ಏನಂದಿದ್ರು ಸರ್? ಅವ್ರ ತಾಯಿಯವರು ಅಲ್ಲಿ ಎಲ್ಲ ಉಗ್ರ ಚಟುವಟಿಕೆಗಳು ಇದೆಯಲ್ಲ, ಪರವಾಗಿಲ್ವಾ ಈಗ ಏನು ಅಂತ ಕೇಳಿದ್ರು. ಇಲ್ಲ ಈಗ ಅಂಥದ್ದೇನು ಇಲ್ಲ, ಈಗ ಎಲ್ಲರೂ ಹೋಗ್ಬರ್ತಾ ಇದ್ದಾರೆ, ನಾವು ಹೋಗ್ಬರ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹೌದೇನೋ ಅಂತ ನಾವು ಅಂದ್ಕೊಂಡ್ವಿ, ನಂಬಿದ್ವಿ. ನಮ್ಮ ನೆಲದಲ್ಲಿ ನಾವು ಹೋಗೋದಕ್ಕೆ ನಾವು ಭಯಪಡೋದು ಹೇಗೆ ಅಂತ ಅಂದ್ಬಿಟ್ಟು ನಮ್ಮ ಆರ್ಮಿನ ಇನ್ನೊಂದಷ್ಟು ದೊಡ್ಡ ಲೆವೆಲ್ಗೆ ತಗೊಂಡುವಂಥ ಕೆಲಸವನ್ನು ಮಾಡ್ತಿದ್ರು ಸರ್. ಆ ಸ್ಟೇಟಸ್ಗಳು ನೋಡ್ತಿದ್ರೆ ಒಂಥರ ಚಂದ ಅನಿಸ್ತಿತ್ತು. ಕಾಶ್ಮೀರದಲ್ಲಿ ತುಂಬ ಜನ ಸೇರಿಕೊಂಡು ಜೈ ಹಿಂದ್ ಜೈ ಭಾರತ್ ಅಂತ ಕೂಗ್ತಾ ಇದ್ರು.
ಈ ಇನ್ಸಿಡೆಂಟ್ ಆದ ನಂತರ, ಈ ಟೆರರಿಸ್ಟ್ ಸಾಯಿಸಿದ ನಂತರ ಅವ್ರಿಗೆ ಭಾಳ ಸಂತೋಷ ಆಯಿತು. ಆದ್ದರಿಂದ ಅವರೆಲ್ಲ ಜೈ ಹಿಂದ್ ಜೈ ಹಿಂದ್ ಅಂತ ನಿನಾದ ಮಾಡ್ತಾಯಿದ್ರು. ಇಡೀ ದೇಶವೇ ಸಂಭ್ರಮಾಚರಣೆಯಲ್ಲಿದೆ ಸರ್, ಪಟಾಕಿ ಸಿಡಿಸುವಂಥ ಮುಖಾಂತರವಾಗಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ನೋವು ಇದ್ದೇ ಇದೆ ಸರ್, ಮಗನ್ನ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ತಂದಿದೆಯಾ ಸರ್? ಹೌದೌದು, ಇದು ನಿಜವಾಗ್ಲೂ ಸಮಾಧಾನ ಆಗಿದೆ. ಯಾಕೆಂದರೆ ಇನ್ನು ಮುಂದೆ ಟೆರರಿಸ್ಟ್ ಅಟ್ಯಾಕ್ಗಳು ಆಗೋದಿಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ. ಒಳ್ಳೆ ಸ್ಟೆಪ್ಸ್ ತಗೊಂಡಿರೋದ್ರಿಂದ ಇದು ಒಳ್ಳೆ ಸ್ಟೆಪ್ ಅಂತ ನಾವು ಒಪ್ಕೊಳ್ಳೇಬೇಕು. ಯಾಕೆಂದರೆ ಸರ್ಕಾರ ಈಗ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ, ಟೆರರಿಸ್ಟ್ ಕ್ಯಾಂಪ್ಗಳನ್ನ ನಾಶನ ಮಾಡಿದೆ. ಈ ಸರ್ಕಾರದ ಈ ತೀರ್ಮಾನದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಲ್ಲ, ಚೆನ್ನಾಗಿದೆ, ಅದನ್ನು ಪ್ರತಿಯೊಬ್ಬರು ಒಪ್ಪಲೇಬೇಕು. ಯಾಕೆಂದರೆ ಭಾರತ ದೇಶ ಪ್ರಜೆಗಳನ್ನ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕೇಳಿದ್ರಲ್ಲ, ಇದು ಭರತ್ ಭೂಷಣ್ ಅವರ ತಂದೆಯ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಪ್ರೀತಮ್ ಭೂಷಣ್ ಅವರು ನಮ್ಮ ಜೊತೆ ಇದ್ರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಂತಹ ಟೈಮ್ ಸರ್ ಇದು, ಪ್ರತೀಕಾರ ಯಾವಾಗ ಅಂತೇಳಿ ಅದಕ್ಕೊಂದು ರೀತಿಯಂತ ಉತ್ತರ ಕೊಟ್ಟಂತಹ ದಿನ ಇದು. ಈ ದಿನದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಪ್ರತೀಕಾರ ಏನೋ ಕೊಟ್ಟಿದ್ದಾರೆ. ವೆರಿ ಶೋರ್ ಡೀಟೇಲ್ ಸ್ಟಡಿ ಮಾಡೇ ಈ ಒಂದು ಡಿಸಿಷನ್ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ. ನಮ್ಮ ಕೇಂದ್ರ ಸರ್ಕಾರ ಕೆಲವೊಂದು ಟೆರರ್ ಔಟ್ಫಿಟ್ಸ್ಗೆ ಈ ಥರ ಒಂದು ಪ್ರತೀಕಾರ ಕೊಟ್ರೇನೆ ಆಗೋದು ಸರ್. ಕೊಡ್ದಿರೋ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರು ಅವರು ನಾಳೆ ದಿವಸ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ. ಸೊ ಹಾಗಾಗಿ ಈ ಥರ ಒಂದು ಎಫೆಕ್ಟಿವ್ ಸ್ಟೆಪ್ ತಗೊಳ್ಳೋದು ಒಳ್ಳೆಯದೇ. ಅಟ್ ದ ಸೇಮ್ ಟೈಮ್ ದಟ್ ಶುಡ್ ನಾಟ್ ಇಂಪ್ಯಾಕ್ಟ್ ಇನ್ನು ಸಿವಿಲಿಯನ್ಸ್ಗೆ ಇಂಪ್ಯಾಕ್ಟ್ ಆಗೋದು, ಇನ್ಯಾರಿಗೂ ಇಂಪ್ಯಾಕ್ಟ್ ಆಗೋದು ಬೇಡ ಅಂತ ನಮ್ಮ ಅನಿಸಿಕೆ. ಏನು ದಂಡಂ ದಶಗುಣಂ ಅಂತಾರಲ್ಲ, ಆ ಥರದ್ದು ಕೊಟ್ಟಿಲ್ಲ ಅಂದರೆ ಅವರು ಕಲಿಯಲ್ಲ. ಸೊ ಐ ಥಿಂಕ್ ವಿ ಶುಡ್ ಲೀವ್ ಇಟ್ ಟು ಗೌರ್ಮೆಂಟ್ಗೆ ಬಿಡಬೇಕು ಸರ್. ಏನು ಕರೆಕ್ಟೋ ಅವ್ರು ಮಾಡಲಿ, ಅವ್ರಿಗೆ ಸಪೋರ್ಟ್ ಕೊಡಬೇಕು. ಅವರು ಇದನ್ನೆಲ್ಲ ವಿಚಾರ ಕಂಪ್ಲೀಟಾಗಿ ಸ್ಟಡಿ ಮಾಡೇ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಸರ್, ಈಗ ನಾವು ಅಟ್ಯಾಕ್ ಮಾಡಿದ್ದೀವಿ, ಮೊದಲು ಅವ್ರು ಮಾಡಿದ್ರು, ಮತ್ತೆ ಅವರು ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಒಂದು ಮುನ್ಸೂಚನೆ ನಿಮ್ಗೆ ಇದೆಯಾ, ಹೇಗೆ ಸರ್ ಅನ್ನಿಸ್ತಾ ಇದೆ? ಅವ್ರು ಆಲ್ರೆಡಿ ಹೇಳಿದ್ದಾರೆ, ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಂತಲೂ ಗೊತ್ತಾಯಿತು. ಸೊ ಇವಾಗ ಅವರು ನಮ್ಮನ್ನು ಹಿಂಗೆ ಅಟ್ಯಾಕ್ ಮಾಡ್ತಾರೋ, ಅದರಿಂದ ಏನಾದರೂ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೋ ನಮ್ಮ ಕಂಟ್ರಿಗೆ, ನಮ್ಮ ಜನಕ್ಕೆ, ನಮ್ಮ ಆರ್ಮಿಗೆ, ಅದೊಂದು ಬೇಜಾರಾಗುತ್ತೆ ಸರ್ ಆ ಥರ ಆಗೋದು. ಸೊ ಬಟ್ ನೋಡಬೇಕು. ಪ್ರಾಬ್ಲಮ್ ಏನಂದರೆ ಅದರಿಂದ ಇದನ್ನು ಎಸ್ಕಲೇಟ್ ಆಗಿ ನಮ್ಮ ದೇಶಕ್ಕೆ, ನಾಗರಿಕರಿಗೆ, ನಮ್ಮ ಆರ್ಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದೊಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡುತ್ತೆ ಸರ್ ನಮ್ಮ ಮನಸ್ಸಲ್ಲಿ. ನಮಗೊಂಥರ ನೋವು ಕ್ರಿಯೇಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ಸರ್. ಭರತ್ ಭೂಷಣ್ ಯಾವಾಗ ಕಾಶ್ಮೀರಿಗೆ ಹೋಗ್ತಾ ಇದ್ದೀನಿ ವೆಕೇಷನ್ಗೆ, ನನ್ನ ಹೆಂಡತಿ ಮಗು ಕರ್ಕೊಂಡು ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು, ಎಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಎಂಜಾಯ್ ಮಾಡ್ಕೊಂಬರ್ತಾರೆ, ಎಷ್ಟಿದೆ ನೋಡೋಕ್ಕೆ, ಅದೆಲ್ಲ ಬಿಟ್ಟು ನೀನು ಕಾಶ್ಮೀರ್ಗೆ ಏನಕ್ಕೆ ಹೋಗ್ತೀಯಾ, ಅಲ್ಲೇನೋ ಟೆರ್ರಿಸ್ಟ್ಗಳಿದಾರಂತೆ ಅಲ್ಲಿ ಅಂತ ಹೇಳಿದ್ರು ನಮ್ಮ ತಾಯಿ. ಅದಕ್ಕೆ ನನ್ನ ತಮ್ಮ ನಾನು ಇಬ್ಬರು ಸೇರಿ ನಮ್ಮ ತಾಯಿನ ಕನ್ವಿನ್ಸ್ ಮಾಡಿದ್ವಿ, ಏನು ಮಾತಾಡ್ತಾ ಇದೆಯಮ್ಮ, ಈ ಥರ ಒಂದೂ ಆಗಿಲ್ಲ, ಆ ಥರದ್ದು ಆಗೋದೂ ಇಲ್ಲ, ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ಸರ್ಕಾರ, ಇವಾಗೆಲ್ಲ ಸೇಫ್ ಆಗಿದೆ ಅಂತ ನಾವು ಹೇಳಿದ್ವಿ. ಏನೋ ನಮ್ಮ ತಾಯಿಗೆ ಅನಿಸುತ್ತೆ ಸರ್. ಅದೇ ಹೇಳ್ತಾರಲ್ಲ, ಅದೇ ತಾಯಿ ಅದೇನೋ ಗೊತ್ತಿಲ್ಲ ಸರ್. ನಮ್ಮ ತಾಯಿ ನಂಗೆ ಅನ್ನಿಸ್ತು, ಹೇಳಿಬಿಟ್ರು, ಅದೇ ನಿಜ ಆಗುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲ್ಲ, ಅದೇ ನಿಜ ಆಯಿತು ಸರ್. ಕೇಂದ್ರ ಸರ್ಕಾರದ ಮುಂದಿನ ನಡೆಗಳಿಗೂ ಕೂಡ ಅಷ್ಟೇ ನಿಮ್ಮ ಬೆಂಬಲ, ನಿಮ್ಮ ಇದು ಇರುತ್ತೆ ಸರ್? ಖಂಡಿತ ಇರುತ್ತೆ ಸರ್. ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡೇ ಇದೊಂದು ಡಿಸಿಷನ್ ತಗೋತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ದೇ ವಿಲ್ ಕಂಪ್ಲೀಟ್ಲಿ ಗೆಟ್ ಅವರ್ ಸಪೋರ್ಟ್, ವಾಟ್ ಎವರ್ ಇಟ್ ಕುಡ್ ಬಿ, ವೆದರ್ ಟು ಡೂ ಅ ಸ್ಟ್ರೈಕ್, ನಾಟ್ ಟು ಡೂ ಅ ಸ್ಟ್ರೈಕ್, ದೇ ವಿಲ್ ಹ್ಯಾವ್ ಕಂಪ್ಲೀಟ್ ಸಪೋರ್ಟ್ ಫ್ರಮ್ ಅವರ್ ಸೈಡ್. ಥ್ಯಾಂಕ್ ಯು ಸೊ ಮಚ್ ಸರ್. ಕೇಳಿದ್ರಲ್ಲ, ಇದು ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಭೂಷಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. 22ರಂದು ನಡೆದಂತಹ ಇದೇ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗದ ಮಂಜುನಾಥ ಅವರ ತಾಯಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ, ಮೋದಿಯವರು ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಅದಕ್ಕೆ ಸರಿಯಾದ ಸೂಕ್ತ ಉತ್ತರ ಕೊಡ್ತಾರೆ ಮೋದಿಯವರು. ಯಜಮಾನಂತರ ವಿಶ್ವಾಸ ಇದೆ ಅವರಲ್ಲಿ. ಅದು ಸರಿಯಾದ ನಿರ್ಧಾರ ಆಗಿದೆ, ಮೋದಿಯವರಿಗೆ ಗೊತ್ತಿದೆ. ಅದು ಹಿಂಗಾಯ್ತಲ್ಲ ಅಂತ ಬೇಜಾರಿದೆ, ಹೋಗಿದ್ದು ಮತ್ತೆ ಬರಲ್ಲ ಅಂತ ಅನಿಸಿಕೆ ನಮಗೆ ನಷ್ಟ, ಅದು ನಮಗೆ ಮನಸ್ಸಿಗೆ ಅರಿವಾಗಿದೆ. ಇದೀವಿ ಧೈರ್ಯ, ಸಮಾಧಾನ ಅಂದರೆ ಈ ಸಮಾಧಾನ ನಮ್ಗೆ ಕಳ್ಕೊಂಡಿದ್ದು ಯಾವತ್ತೂ ಸಿಗೋದಿಲ್ಲ. ಆದರೆ ಏನೋ ಒಂದು ಪರಿಹಾರ ಇರಬಹುದೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಖಂಡಿತ ಅವರ ನೆಲೆಗೆ ನುಗ್ಗಿ ಆ ಶಾಂತಿ ನೆಲೆಸೋದಕ್ಕೆ ಏನು ಕೆಲಸ ಆಗಬೇಕಾಗಿದೆ ಅದನ್ನು ಪಾಕಿಸ್ತಾನದ ನೆಲೆಗೆ ನುಗ್ಗಿ ಕೂಡ ಹೊಡೆಯೋ ಶಕ್ತಿ ನಮಗಿದೆ ಅನ್ನುವಂಥದ್ದನ್ನು ನಮ್ಮ ಸೈನ್ಯ ತೋರಿಸಿದೆ ಸರ್. ಸೊ ಭಾಳ ಒಂದು ಉತ್ತಮವಾದಂಥ ಒಂದು ರಿಟ್ಯಾಲಿಯೇಷನ್ ಇದು ಅಂತ ಹೇಳ್ಬೋದು. ನಮ್ಮ ಸಿವಿಲಿಯನನ್ನು ತೆಗೆದಿದ್ದೀರಾ, ಅದಕ್ಕೆ ನಾವು ನಿಮ್ಮ ಸಿವಿಲಿಯನನ್ನು ತೆಗಿತೀವಿ ಅಂತೇಳಿ ಹೋಗಲಿಲ್ಲ. ಅದರ ಮೊದಲು ಟೆರರಿಸ್ಟ್ಗಳನ್ನು ನಾಶ ಮಾಡೋ ಮುಖಾಂತರ ಶಾಂತಿ ನೆಲೆಸೋದಕ್ಕೆ, ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಏನು ಮಾಡಬೇಕು ಅದೇ ಕೆಲಸವನ್ನು ಮಿಲಿಟ್ರಿ ಮಾಡಿರೋವಂಥದ್ದು ನಮ್ಮೆಲ್ಲರಿಗೂ ಒಂದು ಸ್ವಲ್ಪ ಸಮಾಧಾನವನ್ನು ತಂದಿದೆ. ಡೆಫಿನೆಟ್ಲಿ ಸರ್, ಇದು ಎ ದಿಲ್ ಮಾಂಗೆ ಮೋರ್,
ಇಟ್ ಶುಡ್ ನಾಟ್ ಸ್ಟಾಪ್ ಅಂಟಿಲ್ ಏನು ನಮ್ಮ ಟೆರರಿಸಮ್ ಹೋಗೋ ತನಕ ದಿಸ್ ಶುಡ್ ನಾಟ್ ಸ್ಟಾಪ್ ಸರ್. ಕಂಪ್ಲೀಟ್ಲಿ ನಮ್ಮ ನೆಲದಿಂದ ಟೆರರಿಸಮ್ ಆಚೆ ಹೋಗಬೇಕು. ಅದಕ್ಕೆ ಸಹಕಾರ ಮಾಡ್ತಾ ಇರೋಂಥ ಎಲ್ಲರಿಗೂ ಶಿಕ್ಷೆಯನ್ನು ಕೊಡಬೇಕು. ಕೇವಲ ಟೆರರಿಸ್ಟ್ಸ್ ಆಗಿ ಗನ್ ಹಿಡಿದು ಯಾರನ್ನೋ ಕೊಂದವ್ರಿಗೆ ಮಾತ್ರ ಅಲ್ಲ, ಅವರಿಗೆ ಸಹಕಾರವನ್ನು ಯಾರು ಕೊಡ್ತಾರೆ ಅವರದ್ದು ಇದರಲ್ಲಿ ಭಾಳ ದೊಡ್ಡ ಒಂದು ಪಾತ್ರ ಇರುವಂಥದ್ದು. ಅವ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಸರ್. ಇನ್ನೊಂದು ದಿವಸ ಯಾರಿಗೆ ಯಾವುದೇ ಒಬ್ಬ ಟೆರರಿಸ್ಟ್ಸಿಗೆ ನಾವು ಸಹಕಾರ ಮಾಡಬೇಕು ಅಂದರೆ ಅವರಿಗೆ ಮೈ ಜುಮ್ ಅನ್ನಿಸ್ಬೇಕು, ಅವ್ರು ಹೆದರಬೇಕು ಸರ್. ಆ ರೀತಿಯ ಒಂದು ರಿಟಾಲಿಯೇಷನನ್ನು ಈ ಸರಿ ನಮ್ಮ ಸೈನ್ಯ ತೋರಿಸ್ಬೇಕು. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟಂತಹ ಪ್ರಶಾಂತ್ ಸತ್ಪತಿ ಅವರ ಕುಟುಂಬ ಪ್ರತೀಕಾರದ ದಾಳಿಯ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದೆ. ಪ್ರಧಾನಿಗೆ ಅಜಿತ್ ಕುಟುಂಬ ಸೆಲ್ಯೂಟ್ ಹೊಡೆದಿದೆ. उनके केंद्र सरकार को बहुत बहुत धन्यवाद देना चाहती हूँ, क्योंकि उन्होंने जो स्टेप लिया है, हम लोग तो ऐसे ही साधारण लोग हैं, उनके लिए जो स्टेप लिए हैं बहुत वो क्या बोलते हैं स्वागत योग्य है। और ऐसे ही स्टेप लीजिए जैसे कि वो आतंकवाद पूरा ख़त्म हो जाए। और सरकार को इसीलिए मैं बोलना चाहूँगी कि ये जो ऑपरेशन सिंदूर शुरू किए हैं पूरा निपात कीजिए। जैसे कि अभी मैंने सुना एक अच्छा स्लोगन आ रहा है कि तुमने धर्म पूछ के मारा था, हम धर्म बोल बोल के मारेंगे। बहुत अच्छा नारा है। और ऐसे ही सरकार स्टेप ले जैसे कि आतंकवाद पूरा का पूरा ख़त्म हो जाए। और जिनके मन में वो रहता है कि हाँ हम लोग आतंकवाद शुरू करेंगे फिर से, उनके मन में भी इतना डर घुस जाए कि वो नेक्स्ट टाइम ये मत सोचे कि नहीं हम कुछ गलत करेंगे। और जितने भी लोग हैं सब कोऑपरेट करें। जो साधारण लोग, क्योंकि नेगेटिव भी आता है कि अगर युद्ध शुरू हो जाएगा ये होगा वो तो होगा, पर जो जिंदगी भर जो डर रहता है कि आतंकवाद शुरू हो गया ये हो गया, वहाँ पर जाएंगे तो ऐसा होगा वैसा होगा, वो डर जैसे मन से निकल जाए सरकार। और ऐसे ही ये जो शुरू किए हैं ना पूरा खत्म करे सब। ನೋಡಿದ್ರಲ್ಲ, ಪಹಲ್ಗಾಮ್ ದಾಳಿಯಲ್ಲಿ ತಮ್ಮ ಸಿಂಧೂರವನ್ನ ಕಳೆದುಕೊಂಡಂತಹ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾ ಇವತ್ತಿನ ದಿನಕ್ಕಾಗಿ ನಾವು ಕಾಯ್ತಾ ಇದ್ವಿ, ಇಂತಹ ದಿನ ಬಂದೇ ಬರ್ಬೇಕನ್ನುವಂತಹ ಆಶಾಭಾವನೆಯಲ್ಲಿದ್ವಿ, ಇದು ಇಷ್ಟಕ್ಕೆ ನಿಲ್ಬಾರ್ದು, ಪ್ರತಿಯೊಬ್ಬ ಉಗ್ರನ ಅಳಿವು ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರೆ ಇದು ಪ್ರತಿಯೊಬ್ಬ ಭಾರತೀಯನು ಕೂಡ ಆಶಯ ಪಡುವಂಥದ್ದು. ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆದು ಹೋಯಿತು, ಅದರಿಂದ ಭಾರತ ಹೇಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅನ್ನೋದನ್ನ ನೋಡಿದ್ವಿ.